ಸತ್ಯವೇದದ ಕೆಲವು ವಿಷಯಗಳನ್ನು ತಿಳಿಸುತ್ತೇನೆ. 1. ಯೇಸು ಸ್ವಾಮಿ ಹೇಳಿದ್ದು, ನನಗೆ ಒಂದು ಹಣವನ್ನು ತಂದು ತೋರಿಸಿರಿ. ಮಾರ್ಕ 12:16. 2. ಬಡ ವಿಧವೆಯು ಬಂದು 2 ಕಾಸು ಹಣ ಹಾಕಿದಳು. ಮಾರ್ಕ 12:42. 3. ಯೇಸು ಸ್ವಾಮಿ ಸತ್ತು 3ನೆಯ ದಿನದಲ್ಲಿ ಎದ್ದು ಬಂದನು. 4. ಯೇಸು ಸ್ವಾಮಿ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಇಟ್ಟು 4 ದಿವಸಗಳಾಗಿತ್ತು. ಯೋಹಾನ 11:17. 5. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಕೊಟ್ಟಿದನು. ಲೂಕ 9:17. 6 ಕಲ್ಲಿನ ಬೇಣೆಗಳ ನೀರನ್ನು ಯೇಸು ಸ್ವಾಮಿ ದ್ರಾಕ್ಷಾರಸವನ್ನಾಗಿ ಮಾಡಿದ್ದು. ಯೋಹಾನ 2:9. 7. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೆಯ ದಿನದಲ್ಲಿ ವಿಶ್ರಮಗೊಂಡನು. ಆದಿಕಾಂಡ 2:2. 8. ಆ ಕೂಸಿಗೆ ಕಳೆಯಬೇಕಾದ 8 ದಿವಸಗಳು ಮುಗಿದ ಮೇಲೆ ಅದಕ್ಕೆ ಯೇಸು ಎಂದು ಹೆಸರಿಟ್ಟರು. ಲೂಕ 2:21. 9. ಯೇಸು ಕೃತಜ್ಞತೆ ಇಲ್ಲದ 9 ಮಂದಿಗೆ ಯೇಸು ಸ್ವಾಮಿಯ ಪ್ರಶ್ನೆ, ಮಿಕ್ಕ 9 ಮಂದಿಯಲ್ಲಿ? ಲೂಕ 17:17. 10. ದೇವರು ಮೋಶೆಗೆ ಸಿನಾಯಿ ಬೆಟ್ಟದಲ್ಲಿ 10 ಆಜ್ಞೆಗಳನ್ನು ಕೊಟ್ಟನು. ವಿಮೋಚನಕಾಂಡ 21. ಥ್ಯಾಂಕ್ ಯು. ಹೆಸರಿನ ಅರ್ಥ. ಏಸು. ಏಸು ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುವನು. ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ. ಕ್ರಿಸ್ತನು ಎಂದರೆ ಪಟ್ಟಾಭಿಷೇಕ ಹೊಂದಿದವನು. ಯೆರೂಸಲೇಮ್, ಸಮಾಧಾನ ಹೊಂದಿದ ನಗರ. ಬಾಬಿಲೋನ್, ಕಷ್ಟ ಸಂಕಟಗಳ ನಗರ. ಗೋಲ್ಗತಾ, ಕಪಾಲ ಸ್ಥಳ. ಇಮ್ಮಾನುವೇಲ್, ದೇವರು ಇಮ್ಮಾನುವೇಲ್, ಯೆಹೋವನು ನಮ್ಮ ಜಯಧ್ವಜ. ಧನ್ಯವಾದ. ಅಪೊಸ್ತಲ ವಿಶ್ವಾಸ ಪ್ರಮಾಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆಯೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಕ್ಷದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಪರಿಶುದ್ಧ ಒಂದೇ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಧನ್ಯವಾದಗಳು. 4 ಸುವಾರ್ತೆಗಳಲ್ಲಿ ಹೆಣ್ಣು ಮಕ್ಕಳ ಹೆಸರುಗಳು ಯಾವುದೆಂದರೆ, ಯೇಸು ಸ್ವಾಮಿಯ ತಾಯಿ ಮರಿಯಳು, ಅನಳೆಂಬ ಪ್ರವಾದಿಯು, ಮಗ್ದಲದ ಮರಿಯಳು, ಯೋಹಾನಳು, ಸೂಸನಳು, ಮಾರ್ತಳು, ಲಾಜರನ ಅಕ್ಕ ಮರಿಯಳು, ಯಾಕೋಬ ಮತ್ತು ಯೋಸೇಫನ ತಾಯಿ ಮರಿಯಳು, ಸೊಲೊಮೆ. ಹೆಸರಿಲ್ಲದ ಸ್ತ್ರೀಯರ ಹೆಸರುಗಳು ಯಾವುದೆಂದರೆ, ಸಮಾರ್ಯದ ಸ್ತ್ರೀ, ಪೇತ್ರನ ಅತ್ತೆ, ತಪ್ಪು ಹೊರಿಸಿದ ವ್ಯಭಿಚಾರಿ ಹೆಂಗಸು, ನಾಯಿನೆಂಬ ಊರಿನ ಬಡವಿಧವೆ, ಪಿಲಾತನ ಹೆಂಡತಿ, ನಡುಬಗ್ಗಿದ ಹೆಂಗಸು, ಮಹಾಯಾಜಕನಾದ ದಾಸಿಯರೊಬ್ಬನು ಇರುತ್ತದೆ. ಮತ್ತಾಯ 6ನೇ ಅಧ್ಯಾಯ ವಚನ 10ರಿಂದ 15ರವರೆಗೂ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು